ನಮಸ್ಕಾರ ಕರ್ನಾಟಕ ಸೋವರಿನ್ ಸ್ಪೋರ್ಟ್ಸ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಿಮ್ಮ ಫೇವರೇಟ್ ಕಾಂಟೆಂಟ್ ಕ್ರಿಯೇಟರ್ಸ್ನ ಚಾಲೆಂಜ್ ಮಾಡೋಕ್ಕೆ ನಾನು ಬಂದಿದ್ದೀನಿ. ಚಾಲೆಂಜ್ ಏನಪ್ಪಾ ಅಂದರೆ ಬ್ಲೈಂಡ್ ಫೋಲ್ಡ್ ಚಾಲೆಂಜ್. ಈ ಬ್ಲೈಂಡ್ ಫೋಲ್ಡ್ ಚಾಲೆಂಜಲ್ಲಿ ಪ್ರತಿಯೊಬ್ಬ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಕಣ್ಣಿಗೆ ಒಂದು ಪಟ್ಟಿ ಕಟ್ತೀವಿ. ಅದಾದ ನಂತರ ಅವ್ರ ಮುಂದೆ ಇಟ್ಟಿರೋಂಥ ಎಲ್ಲ ಚಾಕ್ಲೇಟ್ಸ್ನ ಅವರು ಟೇಸ್ಟ್ ಮಾಡ್ತಾ ಬರ್ತಾರೆ. ಟೇಸ್ಟ್ ಮಾಡಿರೋಂಥ ಚಾಕ್ಲೇಟ್ನ ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಅವ್ರಿಗೆ ಅಂಕಗಳನ್ನ ಕೊಡ್ತೀವಿ. ಯಾರು ರಾಂಗ್ ಆಗಿ ಗೆಸ್ ಮಾಡ್ತಾರೋ ಅವ್ರಿಗೆ ಪನಿಷ್ಮೆಂಟ್ ಕೂಡ ಇರುತ್ತೆ. ಪನಿಷ್ಮೆಂಟು ಸಖತ್ ಯೂನಿಕ್ ಆಗಿರೋದ್ರಿಂದ ಕೊನೆವರೆಗೂ ವಿಡಿಯೋನ ನೋಡೋದು ಮಾತ್ರ ಮರಿಬೇಕು. ಸೊ ಇನ್ ತಡ ಯಾಕೆ, ಬನ್ನಿ ನಿಮ್ಮ ಕಾಂಟೆಂಟ್ ಕ್ರಿಯೇಟರ್ಸ್ನ ಚಾಲೆಂಜ್ ಮಾಡೋಣ. ಓಕೆ, ಫಸ್ಟ್ ನಮ್ಮ ಜೊತೆ ಇದ್ದಾರೆ ಹೇ ಸಿರಿ ಅವರು. ಹೇ ಸಿರಿ ಅವರು ಆಲ್ರೆಡಿ 50,000 ಸಬ್ಸ್ಕ್ರೈಬರ್ಸ್ ಏನೋ ಕ್ರಾಸ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸೊ ಇವಾಗ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಬಂದು ಫ್ರಾಸ್ಟ್ ವೈಟಿ, ಫ್ರಾಸ್ಟ್ ಕಾಸ್ಟ್ ವೈಟಿ. ನಮ್ಮ ಕರ್ನಾಟಕ ಗೇಮಿಂಗ್ ಕಮ್ಯುನಿಟಿಲಿ ಇವ್ರ ಧ್ವನಿನ ಎಲ್ಲರೂ ಕೇಳಿರ್ತಾರೆ. ಯಾಕಂದ್ರೆ ಇವರು ಕನ್ನಡದಲ್ಲಿ ಎಲ್ಲ BGMI ಟೂರ್ನಮೆಂಟ್ಸ್ ಅಲ್ಲಿ ಕಾಮೆಂಟ್ರಿ ಮಾಡ್ತಾ ಇರ್ತಾರೆ. ಓಕೆ ಗೈಸ್, ಮುಂದಿನ ಕ್ರಿಯೇಟರ್ ನಮ್ಮ ಜೊತೆ ಬಂದಿದ್ದಾರೆ. ದ ಸ್ಟೂಡಿಯಸ್ ಬಾಯ್ ಫ್ಲೆಕ್ಸ್ ಗೈ. ಇತ್ತೀಚೆಗಷ್ಟೇ ಇವರು ಸೋವರಿನ್ ಸ್ಪೋರ್ಟ್ಸ್ಗೆ ಭಾಗಿಯಾಗಿದ್ದಾರೆ. ನಮ್ಮ ಮುಂದಿನ ಕ್ರಿಯೇಟರ್ ಬಂದ್ಬಿಟ್ಟು ಅಸ್ತ್ರ ಅಂತ. ಯಾವಾಗಲೂ ನಗ್ತಾನೆ ಇರ್ತಾರೆ, ಈ ಬೆಳ್ಳಿ ನಿಂಗೆ ತೋರಿಸ್ತಾನೆ ಇರ್ತಾರೆ. ಏನು ಅಂತ ನಮಗೂ ಗೊತ್ತಿಲ್ಲ, ಯೋ ಅಂತ ಯಾವಾಗಲೂ ಹೇಳ್ತಾರೆ. ಸೊ ನಮ್ಮ ಮುಂದಿನ ಕ್ರಿಯೇಟರ್ ನಮ್ಮ ಮುಂದೆ ಬಂದು ಕೂತಿದ್ದಾರೆ. ಇವ್ರ ಬಗ್ಗೆ ಜಾಸ್ತಿ ಹೇಳೋದೇ ಬೇಡ. ನಮ್ಮ ಜೊತೆ ಕೂತಿದ್ದಾರೆ ಆಕೈ. ಆಕೈ ಆಕೈ ಅರ್ಥ ಹದ್ದಿನ ಕಣ್ಣು ಅಂತ. ಮುಂದಿನ ಕ್ರಿಯೇಟರ್ ನಮ್ಮ ಜೊತೆ ಬಂದಿದ್ದಾರೆ. ಇವರ ಹೆಸರು ಸ್ಮಿತಾ ವೈಟಿ. ಸ್ಮಿತಾ ಪ್ಲೇಸ್. ಸ್ಮಿತಾ ಪ್ಲೇಸ್ ಅಂತ ಇವ್ರ ಚಾನಲ್. ಮೊದಲನೇ ಚಾಕ್ಲೇಟ್ ಬಾಯ್ ಓಪನ್ ಮಾಡಿ, ಸ್ವಲ್ಪ ಆ ಸೌಂಡನ್ನು ಫೀಲ್ ಮಾಡಿ. ಫೀಲ್ ಆಗ್ತಿದೆಯಾ ಸೌಂಡು? ಹೆಸರು ಗೊತ್ತಿಲ್ಲ, ಬಟ್ ಚಟ್ಪಟ್ ಅಂತ ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಕರಿತಿದ್ವಿ. ಇದು ಮ್ಯಾಜಿಕ್ ಪಾಪ್ಸ್. ಬಾಯ್ ಓಪನ್ ಮಾಡಿ, ಅದರಲ್ಲೇ ಇರೋದು ಮಜಾ. ಚಟ್ಪಟ್. ಇವಾಗ ಹೇಳಿದಾಯ್ತು, ತಪ್ಪಾಗಿ ಬಾಯಿ ತೆಗೆದಿಟ್ಕೊಳ್ಳಿ. ಕೇಳಿಸ್ತಾ ಇದೆ ಸೌಂಡ್? ಏನಂತ ಚಟಪಟ ಅಂತ ಸಮಥಿಂಗ್ ಅದೇನೋ ಇತ್ತು. ಓ ಚಟಾಪಟ, ಹೊಸ ಹೆಸರು ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನೇಮ್ ಗೊತ್ತಿಲ್ಲ, ಬಟ್ ಗೊತ್ತು ಇದೇನು ಅಂತ. ಏನಂದ್ರೆ -1 ಬಾಯ್ ಓಪನ್ ಮಾಡಿ, ಅದರಲ್ಲೇ ಇರೋದು ಇದು. ಫೀಲ್ ಆಗ್ತಾ ಇದೆ, ಜಂಪ್ ಆಗ್ತಾ ಇರೋದು ಎಲ್ಲ ಚಾಕ್ಲೇಟ್ಸ್ ಬಾಯಲ್ಲಿ. ಸೊ ಐ ಡೂ ರಿಮೆಂಬರ್, ಬಟ್ ಗೊತ್ತಿಲ್ಲ. ಚಾಕ್ಲೇಟ್ ಹೆಸರು ಗೊತ್ತಿಲ್ಲ? ಬಾಯ್ ತೆಗೀರಿ, ಸೌಂಡ್ ಬರುತ್ತೆ ನೋಡಿ. ಕೇಳಿಸ್ತಾ ಇದೆಯಾ? ಕ್ರ್ಯಾಕರ್. ಬಾಯ್ ತೆಗ್ದಿರಿ. ಫೀಲ್ ಆಗ್ತಾ ಇದೆಯಾ? ಓಕೆ. ತಿಂದಿದ್ದೀರಾ ಇದನ್ನ ಮುಂಚೆ? ಯಾವಾಗ ತಿಂದಿದ್ರಿ? ಹೌದಾ? ಏನು ಹೆಸರು? ಮುಂದಿನ ಚಾಕ್ಲೇಟ್ ಏನೇನು ಅನಿಸ್ತಾ ಇದೆ? ಕೊಕೊನಟ್. ಚಾಕ್ಲೇಟ್ ಹೆಸರು ಏನಾಗಿರ್ಬೋದು? ಬೌಂಟಿ. ಮತ್ತೊಂದು 90s ಸ್ಪೆಷಲ್ ಚಾಕ್ಲೇಟ್ ಇದು. ಕೊಬ್ಬರಿಲಿ ಮಾಡಿರೋದು. ಓಕೆ. ಚಾಕ್ಲೇಟ್ ಹೆಸರು ಗೊತ್ತಿಲ್ಲ. ಇದನ್ನ ಬೌಂಟಿ ಅಂತ ಕರೀತಾರೆ. ಈ ಚಾಕ್ಲೇಟ್ ಹೆಸರು 90s ಅಲ್ಲಿ ತುಂಬಾ ಫೇಮಸ್ ಆಗಿದಂತ ಚಾಕ್ಲೇಟ್. 20s ಅಲ್ಲ ಹುಟ್ಟಿರೋದು. ನನಗಿದು 5 ಸ್ಟಾರ್ ತಿಂದಂಗೆ ಅನಿಸ್ತಿದೆ. ಓಕೆ. ಗೆಸ್ ಮಾಡಕ್ ಆಗ್ತಿಲ್ವಲ್ಲ. ಡೈರಿ ಮಿಲ್ಕ್ ಅಲ್ಲಿ ಯಾವ್ದೋ ಡೈರಿ ಮಿಲ್ಕ್ ಏನೋ ಕೊಕೊನಟ್. ನಿಮ್ಮ ಉತ್ತರ ತಪ್ಪಾಗಿದೆ. ಏನೇನು ಬರ್ತಾ ಇದೆ ಬಾಯಲ್ಲಿ? ಕೊಕೊನಟ್, ಚಾಕ್ಲೇಟ್, ಬೌಂಟಿ. ಬೌಂಟಿ ಬೌಂಟಿ. ಇಷ್ಟು ಬೇಗ ಅಷ್ಟೊಂದು ತಿಂದಿರ? ಸೊ ಜಾಸ್ತಿ ಚಾಕ್ಲೇಟ್ಸ್ ತಿಂದಿರೋದು ಬಹುಶಃ ಇವರೇ ಅಂತ ಕಾಣುತ್ತೆ. ಓಕೆ. ಸೊ ಮುಂದಿನ ಚಾಕ್ಲೇಟ್ ಆರೆಂಜ್ ಫೀಲ್ ಆಗ್ತಿದೆ. ಆರೆಂಜ್ ಫ್ಲೇವರ್. ಚಾಕ್ಲೇಟ್ ಹೆಸರು ಏನಾದರೂ ಗೊತ್ತಾ ನಿಮಗೆ? ಇದರ ಹೆಸರು ಫ್ರೂಟೆಲ್ಲಾ. ನೋಡೋಣ ಇವ್ರು ಯಾವ ಥರ ಗೆಸ್ ಮಾಡ್ತಾರೆ. 100 ರೂಪಾಯಿ ಚಾಕ್ಲೇಟ್ ಇದು. ಓಕೆ. ಇದರ ಹೆಸರು ಏನಿರ್ಬೋದು? ಗೊತ್ತಿಲ್ಲ, ಒಟ್ನಲ್ಲಿ ಆರೆಂಜ್ ಫ್ಲೇವರ್. ಓಕೆ, ಆರೆಂಜ್ ಫ್ಲೇವರ್ ಅಂತ ಗೆಸ್ ಮಾಡಿದ್ದಾರೆ. ಅರ್ಧ ಪಾಯಿಂಟ್ ಕೊಡ್ತೀನಿ. ಇದು ತಿಂದಿದ್ದೀನಿ. ಇದು ಸ್ವಲ್ಪ ಮಿಂಟು, ಅದಾದ್ಮೇಲೆ ಸ್ವೀಟ್ ಆಗಿದೆ, ಅದಾದ್ಮೇಲೆ ಹುಳಿನೂ ಇದೆ, ಅದ್ರ ಹೆಸರು ಗೊತ್ತಿಲ್ಲ. ಯಾವ ಫ್ಲೇವರ್ ಅಂತಾನೂ ಗೆಸ್ ಮಾಡೋಕ್ಕಾಗಲ್ವಾ? ಮಿಂಟೆ. ಫ್ರೂಟೆಲ್ಲಾ ಆರೆಂಜ್ ಫ್ಲೇವರ್. ಫ್ರೂಟೆಲ್ಲಾ orange. Okay, orange flavor is right, but the chocolate name is Fruitella. ಆರೆಂಜ್ ಫ್ಲೇವರ್. Okay, orange flavor. ಗೊತ್ತಿಲ್ವಾ? ಇದನ್ನ ಫ್ರೂಟೆಲ್ಲಾ ಅಂತ ಕರೀತಾರೆ.
ಫ್ರೂಟ್ ಎಲ್ಲ ಇಷ್ಟೊಂದು ತಿಂದಿದ್ದೀರಾ ಈ ಚಾಕ್ಲೇಟ್ನ? ತುಂಬಾ. ಮುಂದಿನ ಚಾಕ್ಲೇಟ್ ಹೆಸರು ತುಂಬಾ ಸಿಂಪಲ್ ಆಗಿದೆ. ಓರಿಯೋ. ಓಹೋ, ಏನೇನು ಫೀಲ್ ಆಗ್ತಾ ಇದೆ? ಏನಿದೆ ಈ 5 ಸ್ಟಾರ್ ಓರಿಯೋ. 5 ಸ್ಟಾರ್ ಓರಿಯೋ ಫೈನಲ್ ಆನ್ಸರ್. ಆಕ್ಚುಲಿ ಇದು 5 ಸ್ಟಾರ್ 3D. ಮೇಲ್ ಡೈರಿ ಮಿಲ್ಕ್ ಒಂದು ಗೊತ್ತಾಗ್ತದೆ, ಒಳಗಡೆ ಇರೋದು ಗೊತ್ತಿಲ್ಲ. ಮೇ ಬಿ 5 ಸ್ಟಾರ್ ಇದು. ಸೊ ಫೇರ್ ಎನಫ್, 5 ಸ್ಟಾರ್ನ ಕರೆಕ್ಟಾಗಿ ಗೆಸ್ ಮಾಡಿರೋದ್ರಿಂದ 1.5 ಪಾಯಿಂಟ್ಸ್ ಇವಾಗ ನಿಮ್ದಾಗಿದೆ. ಈ ಚಾಕ್ಲೇಟ್ ಏನು ಅನ್ನಿಸ್ತಾ ಇದೆ ತಿನ್ಬೇಕಾದ್ರೆ ಅದನ್ನು ಖಂಡಿತವಾಗ್ಲೂ ತಿಳಿಸ್ಕೊಡಿ. ಕ್ರಂಚಿ ಆಗಿದೆ, ರೌಂಡ್ ಆಗಿದೆ ಒಟ್ಟಿನಲ್ಲಿ. ಬಟ್ ಇದ್ರ ಹೆಸರು ಫ್ಯೂಸ್. ಟೈಮ್ ಇಲ್ಲ, ಬೇಗ ತಿಳಿಸಿ. ಬಾರ್ವನ್. ಕಿಟ್ಕೆಟ್ ವೈಟ್. ಸೊ ಮುಂದಿನ ಚಾಕ್ಲೇಟ್ಗೆ ತಡ ಮಾಡಿದಾಗ ಹೋಗೋಣ. ಜೆಲ್ಲಿ. ಇದು ಚಾಕ್ಲೇಟ್ ಹೆಸರು ಬಂದ್ಬಿಟ್ಟು ಜಸ್ಟ್ ಜೆಲ್ಲಿ. ರೆಡ್ ಕಲರ್ ಟೈಪ್ ಬರುತ್ತೆ ಇದು ಜೆಲ್ಲಿ. ಕರೆಕ್ಟ್. ಬಟ್ ಏನು ಹೆಸರು? ಚಾಕ್ಲೇಟ್ ಹೆಸರು ಏನು? ಜಸ್ಟ್ ಜೆಲ್ಲಿನಾ? ಕರೆಕ್ಟ್ ಆನ್ಸರ್, ಜಸ್ಟ್ ಜೆಲ್ಲಿ. ಜೆಲ್ಲಿ. ಹಾ ಜಸ್ಟ್ ಜೆಲ್ಲಿನ ಅದೇನಾ ಫೈನಲ್ ಆನ್ಸರ್? ಹಾ, ಕರೆಕ್ಟ್ ಆದಂತ ಏನು ಅನಿಸ್ತಾ ಇದೆ? ಫ್ರೂಟಿ ಫ್ಲೇವರ್ ಇತ್ತು. ಜಸ್ಟ್ ಜೆಲ್ಲಿ ಟೆಡ್ಡಿ ಇದು. ಎಕ್ಸಾಕ್ಟ್ಲಿ, ಜಸ್ಟ್ ಜೆಲ್ಲಿ. ಟೆಡಿ ಸಿಂಬಲ್ ಕೂಡ ಹೇಳಿದ್ರು. ಜೆಲ್ಲಿ. 1 hour later. ಓಕೆ, ಟೈಮ್ ಕ್ಲೋಸ್. ಎಷ್ಟೇ ಎತ್ಕೊಂಡ್ರು ಅಷ್ಟೇ, ಇಟ್ಸ್ ಜಸ್ಟ್ ಜೆಲ್ಲಿ. ಮುಂದಿನ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಕಿಟ್ ಕ್ಯಾಟ್. ಓಕೆ, ಕಿಟ್ ಕ್ಯಾಟ್, ನೈಸ್. ವೈಟ್. ಇದು ಕಿಟ್ ಕ್ಯಾಟ್ ಮೈಲೋ. ಮಂಚ್ ತಿಂದಂಗಿದೆ ಇದು. ಅದ್ರ ಜೊತೆ ಏನೋ ಮಿಕ್ಸ್ ಆಗಿದೆಯಲ್ಲ ಫ್ಲೇವರ್. ತಿಂದ್ಬಿಟ್ಟೆ ಗೊತ್ತಾಗಿಲ್ಲ. ಪರ್ಕ ಮಂಚ ಅಂತ ಕನ್ಫ್ಯೂಷನ್ ಅಲ್ಲಿ ಇದೀನಿ. ಎರಡು ಸೇಮ್ ಇದೆ. ಓಕೆ, ಪರ್ಕ ಇದು. ಪರ್ಕ್. ಚಾಕ್ಲೇಟ್ ನೀವು ತಿಂದಿರ್ತೀರಾ. ಓಕೆ ಓಕೆ, ಕಿಟ್ ಕ್ಯಾಟ್ ಇಸ್ ದ ರೈಟ್ ಆನ್ಸರ್. ಕಾಫಿ. ಟೈಮ್ ಇಸ್ ಓವರ್. ಚಾಕ್ಲೇಟ್ ಅಂತ ಮಾತ್ರ ಗೊತ್ತಾಯ್ತು. ಯಾವ ಚಾಕ್ಲೇಟ್ ಅಂತ ಹೇಳ್ಬೋದಾ? ಮಂಚಿದು. ಓಕೆ, ಮಂಚ್ ಫ್ಲೇವರ್. ಓಕೆ ಓಕೆ, ಮುಂದಿನ ಚಾಕ್ಲೇಟ್ಗೆ ಹೋಗುವಂಥ ಸಮಯ. ಕಿಟ್ ಕ್ಯಾಟ್. ಓಕೆ, ನೈಸ್. ಫ್ಲೇವರ್ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ. ಕಿಟ್ ಕ್ಯಾಟ್ ಆರೆಂಜ್ ಫ್ಲೇವರ್ ನಾನು ಇವತ್ತು ತಿಂದಿದ್ದು. ಇಟ್ಸ್ ಕಾಲ್ಡ್ ಆಸ್ಟ್ರೇಲಿಯನ್ ಆರೆಂಜ್. ಪೈನಾಪಲ್ ಯಾವುದೋ ಫ್ರೂಟ್ ಫೀಲ್ ಬರ್ತಾ ಇದೆ. ಓಕೆ, ಯಾವ ಫ್ರೂಟ್ ಬರ್ತಾ ಇದೆ? ಸೇಮ್ ಯಾವುದೋ ಫ್ರೂಟ್ಸ್ ಫ್ಲೇವರ್ ಇದೆ ಮಧ್ಯದಲ್ಲಿ. ಇದೆ ಗೊತ್ತಾಗ್ತಿಲ್ಲ ಗೆಸ್ ಮಾಡಕ್ಕೆ. ಕಿಟ್ ಕ್ಯಾಟ್ ಇದೂನು. ಓಕೆ, ಬಟ್ ಮಿಂಟ್ ಫ್ಲೇವರ್ ಬರ್ತಾ ಇದೆ. ಮೆಂತೋ ಪ್ಲೇಸ್. ಯಾರು ಇವಾಗವರೆಗೂ ಇದ್ರ ಫ್ಲೇವರ್ ಕರೆಕ್ಟಾಗಿ ಗೆಸ್ ಮಾಡಿಲ್ಲ. ಆರೆಂಜ್, ಕಿಟ್ ಕ್ಯಾಟ್. ಅಬ್ಸಲ್ಯೂಟ್ಲಿ ರೈಟ್. ಚಾಕ್ಲೇಟ್ ಯಾವುದು, ಫ್ಲೇವರ್ ಯಾವುದು, ಎರಡು ಗೆಸ್ ಮಾಡಬೇಕು. ಸೊ ಇದನ್ನು ಕೂಡ ತುಂಬಾ ಪಕ್ಕಾ ಕಿಟ್ ಕ್ಯಾಟಾ? ಓಕೆ, ತಪ್ಪಾದಂತ ಉತ್ತರ. ಇವಾಗ ಹೇಳ್ತೀನಿ ಫ್ಲೇವರ್ ಯಾವುದು ಅಂತ. ನಿಮ್ಮ ಬಾಯಲ್ಲಿ ಅದೇ ಬರುತ್ತೆ ನೋಡಿ. ಆರೆಂಜ್ ಫ್ಲೇವರ್ ಬಂತ ಬಾಯಲ್ಲಿ? ಹೆಂಗೆ ಮ್ಯಾಜಿಕ್? ಕಾಫಿ. ಬಟರ್ಸ್ಕಾಚ್. ಮುಂದಿನ ಚಾಕ್ಲೇಟ್ ಕೂಡ ಮೋಸ್ಟ್ ಕಾಮನ್ ಆಗಿ ತಿನ್ನುವಂಥ ಚಾಕ್ಲೇಟ್. ಡೈರಿ ಮಿಲ್ಕ್. ಓಕೆ, ಡೈರಿ ಮಿಲ್ಕ್ ಕರೆಕ್ಟ್. ಫ್ಲೇವರ್ ಒಳಗಡೆ ಇರೋ ಫ್ಲೇವರ್ ನಿಮ್ಗೆ ಫೀಲ್ ಆಗ್ತಾ ಇದೆಯಾ? ಆಚೆ ಬರ್ತಾ ಇದೆಯಾ? ಅದು ಸ್ಟ್ರಾಂಗ್ ಆಗಿದೆಯಾ, ಲೈಟ್ ಆಗಿದೆಯಾ ಫ್ಲೇವರ್? ಈ ಫ್ಲೇವರ್ ಯಾವತ್ತೂ ತಿಂದಿಲ್ಲ. ಡೈರಿ ಮಿಲ್ಕ್ ಟ್ರಾಪಿಕಲ್ ಪೈನಾಪಲ್ ಫ್ಲೇವರ್. ಏನು ಫ್ಲೇವರ್ ಬರ್ತಾ ಇದೆ ನಿಮ್ಮ ಬಾಯಿಗೆ? ಮತ್ತೆ ಡೈರಿ ಮಿಲ್ಕ್ ಪೆಪ್ಪರ್ಮೆಂಟ್ ಇಟ್ಟಿದ್ದೀರಾ? ದಟ್ಸ್ ಎ ಫೈನಲ್ ಆನ್ಸರ್. ನೀವು ತಪ್ಪು ಹೇಳಿರೋದು. ಡೈರಿ ಮಿಲ್ಕ್ ಪೈನಾಪಲ್ ಅನ್ಸುತ್ತೆ ಮೇ ಬಿ. ಡೈರಿ ಮಿಲ್ಕ್
Okay, what can you feel? ಗೊತ್ತಾಗ್ತಿಲ್ಲ ಪೈನಾಪಲ್ ಡೈರಿ ಮಿಲ್ಕ್ ಟ್ರಾಪಿಕಲ್ ಪೈನಾಪಲ್ Correct answer. ಇಲ್ಲ 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 ಕಣ್ಣೆ ಮುಚ್ಚಿದ್ದೀನಿ ನಾನು Actually, okay. ಪೈನಾಪಲ್ ಟ್ರಾಪಿಕಲ್ ಪೈನಾಪಲ್ ಆಕ್ಚುಲಿ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಮುಂದಿನ ಚಾಕ್ಲೇಟ್ಗೆ ಹೋಗುವಂತ ಸಮಯ. ಇವಾಗ ಈ ಚಾಕ್ಲೇಟ್ ಅಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಇದೆ. ಈ ಚಾಕ್ಲೇಟ್ ಅಂಡ್ ಇಟ್ಸ್ ಫ್ಲೇವರ್. ಚಾಕ್ಲೇಟ್ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಕಿಟ್ ಕ್ಯಾಟ್. ಓಕೆ, ಕಿಟ್ ಕ್ಯಾಟ್ ಇಸ್ ದ ರೈಟ್ ಆನ್ಸರ್. ಬಟ್ ಯಾವ ಫ್ಲೇವರ್? ಕಾಫಿ. ಇದು ಕಾಫಿ ಫ್ಲೇವರ್ ಅಲ್ಲ, ಇದು ಹೇಸಲ್ ನಟ್ ಫ್ಲೇವರ್. ತುಂಬಾ ಜನಕ್ಕೆ ಈ ಹೇಸಲ್ ನಟ್ ಫ್ಲೇವರ್ ಗೊತ್ತಿಲ್ಲ. ಕಿಟ್ ಕ್ಯಾಟ್ ಇದು ಚಾಕ್ಲೇಟ್ ಫ್ಲೇವರ್. ಚಾಕ್ಲೇಟ್ ಚಾಕ್ಲೇಟ್ ರಾಂಗ್ ಆದ ಉತ್ತರ. ಕಿಟ್ ಕ್ಯಾಟ್ ಡಾರ್ಕ್ ಹೇಸಲ್ನಟ್ ಫ್ಲೇವರ್ ಇದು. ಓಕೆ, ಬೇಸಿಕಲಿ ಕಿಟ್ ಕ್ಯಾಟ್. ಕಿಟ್ ಕ್ಯಾಟ್ ಹೇಸಲ್ ನಟ್ ಫ್ಲೇವರ್. ಬರ್ಕ್ ಅಂತ ಅನಿಸ್ತಾ ಇದೆ. ಓಕೆ, ಮ್ಯಾಂಗೋ ಮ್ಯಾಂಗೋ ಫ್ಲೇವರ್. ನಿನ್ ಜನ್ಮಕ್ಕೆ ಹೋಗೋ. ಕಿಟ್ ಕ್ಯಾಟ್ ಅಂತ ಗೊತ್ತಾಯ್ತು. ಫ್ಲೇವರ್ ಸೊ ಇದು ಕಿಟ್ ಕ್ಯಾಟ್ ಹೇಸಲ್ ನಟ್ ಫ್ಲೇವರ್. ಹೆಸರೇ ಕೇಳ್ತಾ ಇರೋದು ಫಸ್ಟ್ ಟೈಮ್. ಸೊ ಫೈನಲ್ ಚಾಕ್ಲೇಟ್ ನಮ್ಮ ಮುಂದೆ ಬರ್ತಾ ಇದೆ ಸ್ಮಿತಾ ಅವ್ರಿಗೆ. ಡೈರಿ ಮಿಲ್ಕ್ ಮಿಂಟ್. ಮಿಂಟ್ ಫ್ಲೇವರ್ ಪಕ್ಕಾ ಫೈನಲ್. ಇದು ಪೆಪ್ಪರ್ ಮಿಂಟ್ ಫ್ಲೇವರ್, ಬರೀ ಮಿಂಟ್ ಫ್ಲೇವರ್ ಅಲ್ಲ. ನೋಡೋಣ ನೀವೇನಾದ್ರೂ ಹೇಳ್ತೀರಾ ಅಂತ. ಫೈನಲ್ ಚಾಕ್ಲೇಟ್ ಗೈಸ್. ಫ್ರಾಸ್ಟ್ ಅವರು ಆಲ್ರೆಡಿ ಪನಿಷ್ಮೆಂಟ್ಗೆ ಅರ್ಹತೆನ ತಮ್ಮದಾಗಿಸ್ಕೊಂಡಿದ್ದಾರೆ. ಇದು ಡೈರಿ ಮಿಲ್ಕ್ ಪೆಪ್ಪರ್ ಮಿಂಟು. ಕರೆಕ್ಟಾನಾ? ಪಕ್ಕಾನಾ? ಮಿಂಟ್ ಅಲ್ಲ, ಪೆಪ್ಪರ್ ಮಿಂಟ್. ಮಿಂಟ್ ಅಂತ ಬರ್ತಾ ಇದೆ. ಸೊ ವಾಟ್ಸ್ ಯರ್ ಫೈನಲ್ ಆನ್ಸರ್? ಪೆಪರ್ಮಿಂಟ್, ಡೈರಿ ಮಿಲ್ಕ್ ಪೆಪರ್ಮಿಂಟ್. ಡೈರಿ ಮಿಲ್ಕ್ ಓಕೆ, ಪೆಪ್ಪರ್ ಮಿಂಟ್. ತುಂಬಾ ಜನ ಇದು ಕರೆಕ್ಟಾಗಿ ಹೇಳಿದ್ರು, ಒಂದಿಬ್ರು ಮಾತ್ರ ಮಿಸ್ ಮಾಡಿದ್ರು. ಆಬ್ವಿಯಸ್ಲಿ ಮಿಂಟೇನಾ? ಓಕೆ, ನಿಮ್ಮ ಉತ್ತರ ತಪ್ಪಾಗಿದೆ. ಬಿಕಾಸ್ ಇಟ್ಸ್ ಡೈರಿ ಮಿಲ್ಕ್ ಪೆಪರ್ಮೆಂಟ್ ಫ್ಲೇವರ್. ಓಕೆ, ಓಪನ್ ಮಾಡಿ. ಸೆಂಟರ್ ಫ್ರೆಶ್ ಫೀಲ್ ಬರ್ತಾ ಇದೆ. ಎಕ್ಸಾಕ್ಟ್ಲಿ ಹೆಸರು ಗೊತ್ತಿಲ್ಲ, ಬಟ್ ತಿಂದಿದ್ದೀನಿ ಇದು. ಎ ಸಿರಿ ಅವ್ರಿಗೆ ಪನಿಷ್ಮೆಂಟ್ ಕೊಡೋಂಥ ಸಮಯ ಬಂದಿದೆ. ಸೊ ಎ ಸಿರಿ ಅವರೇ, ಸ್ಪಿನ್ ದ ವೀಲ್. ಅದರಲ್ಲಿ ಬರೋಂಥ ಪನಿಷ್ಮೆಂಟ್ನ ನೀವು ತಗೋಬೇಕಾಗತ್ತೆ. ಓಕೆ, ಲೆಮನ್ ಬೈಟ್. ಲೆಮನ್ ಬೈಟ್ನ ಇವಾಗ ಎ ಸಿರಿ ಅವರು ಅನುಭವಿಸ್ತಾರೆ. ಶುರು ಮಾಡ್ಬೋದು. ಜೋರ ಕಚ್ಚಿ. ಕಮಾನ್. ಜ್ಯೂಸಿ. ಒಂದು ಸೆಕೆಂಡ್ ಫುಲ್ಲು ನಡಗಿಸಿದೆ. ಜ್ಯೂಸ್ ಕುಡಿಬೇಕು, ಜ್ಯೂಸ್ ಕುಡಿಬೇಕು. ಆಯ್ತಲ್ವಾ? ಚೆನ್ನಾಗಿತ್ತ ಪನಿಷ್ಮೆಂಟು? ಓಕೆ, ಚಿಕ್ಕ ವಯಸ್ಸಲ್ಲಿ ಯಾವುದೋ ಹುಳಿ ಚಾಕ್ಲೇಟ್ ಬರ್ದಿತ್ತಲ್ಲ ಸಣ್ಣದು, ಆ ಟೇಸ್ಟ್ ಇದೆ. Jam plus Britannia 50-50.
ವಾಮಿಟ್ ಬರ್ತದೆ. Easy ಆಗಿರೋದು ಪ್ಲೀಸ್. No. Not the lemon bite. ಸೊ ಇವ್ರಿಗೋಸ್ಕರ ಲೆಮನ್ ಬೈಟ್ ಬಂದಿದೆ. ನಿಂಬೆಹಣ್ಣ ಕಚ್ಚಿ ತಿನ್ಬೇಕಾಗುತ್ತೆ. ಜ್ಯೂಸ್ ಕುಡಿಬೇಕು. ಸಾಕು. ಆ ಫ್ಲೇವರ್ ತಗೊಳ್ಳಿ. ಬಾರ್ಬಾನ್ ತಿನ್ನುವಂಥ ಸಮಯ. ಏನು ಹಂಗೆ ಹತ್ತುತ್ತಾ ಇದ್ದೀರಾ? ಇನ್ನು ಹತ್ತಪ್ಪ ಮರಿ. ಹಾಂ ಓಕೆ ರೆಡಿ. ಅರ್ಧ ಕಚ್ಚಿ ಇನ್ನೊಂದ್ಸತಿ ಅದ್ದಿ ಸಾಸ್ನ. ಹೆಂಗಿದೆ ಟೇಸ್ಟ್? ಎಕ್ಸ್ಪ್ಲೈನ್ ಮಾಡಿ ಟೇಸ್ಟ್ ಹೆಂಗಿದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಏನ್ ತಿಂದಂಗ ಆಗ್ತಾ ಇದೆ? ಏನೋ ಸುಟ್ಟೋಗಿರೋ ತಿಂತಾ ಇದ್ದೀರಾ? ಓಕೆ ಬಾರ್ಬಿಕ್ಯೂ ಆಗಿದೆ ಸಾಸ್, ಅದಕ್ಕೆ ಸುಟ್ಟೋಗಿದೆ. ಚೆನ್ನಾಯ್ತಾ ಟೇಸ್ಟ್? ಫ್ಲೇವರ್ ಇಷ್ಟ ಆಯ್ತಾ? ಓಕೆ ಪನಿಷ್ಮೆಂಟ್. ಓಕೆ ಪನಿಷ್ಮೆಂಟ್. ಸೊ ಗೈಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ಇದೇ ರೀತಿ ಪನಿಷ್ಮೆಂಟ್ಸ್, ಇದೇ ರೀತಿ ಕಂಟೆಂಟ್ಸ್ ಸುಮಾರು ಬರೋದಿದೆ. ಸೊ ಇದ್ರದ್ದು ಪಾರ್ಟ್ 2 ಕೂಡ ಬರ್ತಾ ಇರುತ್ತೆ. ಅದಕ್ಕೂ ವೆಯ್ಟ್ ಮಾಡಿ, ಆದಷ್ಟು ಬೇಗನೆ ಬರ್ತಾ ಇರುತ್ತೆ. ಆ್ಯಂಡ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಸೂರಿನ್ ಈ ಸ್ಪೋರ್ಟ್ಸ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡೋದು ಮರಿಬೇಡಿ. ಜೊತೆಗೆ ನಾವು ಕೂಡ ಅಷ್ಟೇ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತಾ ಇರ್ತೀವಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಪೀಸ್ ಔಟ್, ಟಾಟಾ.